ಹಬ್ಬಿ ಫಾಲ್ಸ್ ಬನ್ನಿ ನೋಡಿ. ನೀವೆಲ್ಲ ಸ್ನೇಹಿತರಿಗೆ ಇಂಥ ಒಂದು ಪ್ರಕೃತಿ ರಮಣೀಯವಾದ ಸೌಂದರ್ಯವನ್ನು ಸವಿಯೋಣ. ಮಳೆಗಾಲದಲ್ಲಿ ಭಾಳ ಸೂಪರಾಗಿರ್ತಿದ್ದು. ಇಲ್ಲಿಗಂತ ಇಳಿಯೋಕ್ಕೆ ಬಿಡಲ್ಲ, ನಮ್ಮನ್ನು ಅಲ್ಲಿದೆ ಇಳಿಸ್ಬಿಡ್ತಾರೆ. ಈಗ ಬಂದರೆ ಸ್ವಲ್ಪ ಕಲ್ಲು ಗುಂಡು ಇವೆಲ್ಲ ಇದು ಒಂಥರ ಸೌಂದರ್ಯನೇ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಕಲ್ಲು ಇದೆಲ್ಲ. ಹಾಗಾಗಿ ಬನ್ನಿ, ನಮ್ಮ ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು ನೋಡಿ. ಎಂತಹ ಒಂದು ಫಾಲ್ಸ್ ಇದೆ, ಎಂಥ ಒಂದು ಕಲ್ಲುಗಳ ಫಾರ್ಮೇಷನ್ ಆಗಿದೆ, ಅದೆಲ್ಲ ಫಾಲ್ಸಲ್ಲಿ ಬಿದ್ದು. ಹಾಗಾಗಿ ಮತ್ತೊಮ್ಮೆ ಎಲ್ಲರ ನನ್ನ CGV ಪ್ರಯಾಣದ ಬಂಧುಗಳಿಗೆ ನಮಸ್ಕಾರ. ಇದು ನೋಡಿ, ಅಲ್ಲಿ ಮುಂದೆ ನಿಮಗೆ ಕಾಣಿಸ್ತಾ ಇದೆ, ಝೂಮು ಮಾಡಿದ್ದೀನಿ. ಇದು ಅಬ್ಬಿ ಫಾಲ್ಸ್ ವಿಶೇಷವಾದ ತಾಣ. ನಡ್ಕೊಂಡು ಹೋಗ್ಬೇಕು ಹಿಂಗೆ. ಈಗ ನೋಡಿ, ಈ ರೀತಿಯಾಗಿ ಮೆಟ್ಟಿಲುಗಳಿವೆ. ಮೆಟ್ಟಿಲುಗಳಲ್ಲಿ ನಾವು ನಡ್ಕೊಂಡು ಕೆಳಗಡೆ ಹೋದರೆ ಅಬ್ಬಿ ಫಾಲ್ಸ್ನ ಸೌಂದರ್ಯವನ್ನು ನಾವು ಸವಿಬೋದು. ಜನಗಳೆಲ್ಲ ಹೋಗ್ತಾ ಇದ್ದಾರೆ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಕೆಳಗಡೆ ಹೋಗ್ತಾ ಇದ್ದಾರೆ. ಮೆಟ್ಟಿಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಸ್ವಚ್ಛತೆ ಸ್ವಲ್ಪ ಕಡಿಮೆ ಇದೆ. ಈಗ ಕೇಳಿಸ್ತಿರ್ಬೋದಲ್ಲ, ಈಗಲೇ ಫಾಲ್ಸ್ನ ಒಂದು ಸೌಂಡ್ ಕೇಳಿಸ್ತಾ ಇದೆ ನಿಮಗೆ. ಕೆಲವರು ಅಲ್ಲಿ ನೋಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ 2-3 ಲೇಯರಲ್ಲಿ ಬೀಳ್ತಾ ಇದೆ. ಇಲ್ಲಿ ಒಂದು ಫಾಲ್ಸು, ಆ ಕಡೆ ಮೇಲೆ ಇನ್ನೊಂದು ಫಾಲ್ಸ್ ಇದೆ. ಮಳೆಗಾಲದಲ್ಲಿ ನಾನು ಹೇಳ್ದಂಗೆ ಇನ್ನೂ ಬಹಳಷ್ಟು ಸೀನ್ರಿ ಚೆನ್ನಾಗೇ ಇರುತ್ತೆ. ಇವರೆಲ್ಲ ಪ್ರವಾಸಿಗರು ನೇಚರ್ನ ಆಸ್ವಾದಿಸ್ತಾ ಇದ್ದಾರೆ. ನಾವು ನೋಡ್ತಾ ಹೋಗೋಣ, ನೋಡ್ಕೊಂಡು ನಿಧಾನಕ್ಕೆ ಇಳಿಬೇಕಿಲ್ಲಿ. ನಿಧಾನವಾಗಿ ನಾವು ಈ ರೀತಿ ದಾಟ್ಕೊಂಡು ಹೋಗಬೇಕು. ನೀರಲ್ಲಿ ಬೀಳ್ತಾ ಇದೆ ಫಾಲ್ಸ್, ನೋಡ್ತಾ ಇದ್ದೀವಿ ನಾವು. ಅಲ್ಲೆಲ್ಲ ಮರದ್ದು ಒಂದು ಬ್ರಿಡ್ಜ್ ಕಣ್ಣೆ ಕಾಣಿಸುತ್ತೆ. ಮೊದಲು ಅಲ್ಲೆಲ್ಲ ನೀರು ಇರ್ತಾಯಿತ್ತು, ಈಗ ಅಷ್ಟು ನೀರಿಲ್ಲ. ಈಗ ಮುಂದೆ ನಾವು ಹೋಗೋಣ. ಸ್ವಲ್ಪ ಪ್ರಕೃತಿಯಲ್ಲಿ ದೊಡ್ಡ ದೊಡ್ಡ ಮರ ಗಿಡಗಳ ಮಧ್ಯದಲ್ಲಿ ಆ ಫಾಲ್ಸ್ ಸೌಂಡು ನಿಮ್ಗೆ ಕೇಳಿಸ್ತಿರ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ಫಾಲ್ಸ್ ಸೌಂಡು, ಸೂಪರ್ ಕೇಳಿಸುತ್ತೆ ಫಾಲ್ಸ್ ಸೌಂಡು. ಈಗ ಇನ್ನೊಂದು ಹಂತದ ಫಾಲ್ಸ್ಗೆ ನಾವು ಎಂಟ್ರಿ ಕೊಡ್ತಾಯಿದ್ದೀವಿ. ನೋಡಿ, ಇಲ್ಲಿ ಬೇರೆ ಬೇರೆ ರೀತಿಯ ಫೋಟೋಸ್ ತೆಗೆದುಕೊಳ್ತಾ ಇದ್ದಾರೆ. ನಡ್ಕೊಂಡು ಹೋಗೋದೇ ಕಷ್ಟ ಇಲ್ಲಿ, ಅಷ್ಟು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ನಾವು ಹೋಗ್ತಾಯಿದ್ದೀವಿ. ಇವರೆಲ್ಲ ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಭಾಳಷ್ಟು ನೀರಿರುತ್ತೆ. ಈಗ ನೀರು ಸ್ವಲ್ಪ ಕಡಿಮೆ ಇದೆ. ಈ ಕಲ್ಲುಗಳೆಲ್ಲ ಒಂದು ರೀತಿ ಕಲಾಕೃತಿಗಳ ಟೈಪ್ ಕಾಣಿಸುತ್ತೆ ನೋಡಿ. ಒಂದೊಂದು ಕಲ್ಲು ಒಂದೊಂದು ವಿಶೇಷ ನೋಡಿ. ಇದೊಂಥರ ಒಂದು ಸಣ್ಣ ಸಣ್ಣ ಜರಿಗಳು ಬೀಳ್ತಾ ಇದೆ. ಈ ರೀತಿಯಾಗಿ ಹರ್ಕೊಂಡು ಈ ರೀತಿಯಾಗಿ ಹಿಂಗೋಗುತ್ತೆ. ಈ ಮರಗಳೆಲ್ಲ ಮುರಿದು ಬಿದ್ದಿದೆ. ಅದೇ ಒಂದು ರೀತಿ ಕಲಾಕೃತಿಗಳ ಟೈಪು ಕಾಣಿಸುತ್ತೆ. ಇನ್ನು ಸ್ವಲ್ಪ ಮುಂದೆ ಹೋಗೋಣ. ನೋಡಿ, ಈಗ ಅಲ್ಲೆಲ್ಲ ಸ್ವಲ್ಪ ನೀರು ಹರಿತಾ ಇದೆ. ಅಲ್ಲೇ ನಮ್ಮ ಸ್ನೇಹಿತರು ಕುತ್ಕೊಂಡಿದ್ದಾರೆ, ಎಂಜಾಯ್ ಮಾಡ್ತಾರೆ. ಇಡೀ ಗ್ರೂಪ್ ಫೋಟೋಗಳು ನಡೀತಾ ಇದೆ. ಇನ್ನು ಒಂದು ಲೇಯರ್ದು ಫಾಲ್ಸು ಮೇಲಿದೆ, ನೋಡ್ತಾ ಹೋಗೋಣ ಬನ್ನಿ. ಈ ರೀತಿಯಾಗಿ ಹಿಂಗೆ ನಾವು ಕೆಳಗಡೆಯಿಂದ ನೋಡ್ಕೊಂಡು ಹೋದರೆ ಈ ರೀತಿಯಾಗಿ ಅಲ್ಲಿ ಹರ್ಕೊಂಡು ಇನ್ನೂ ಫಾಲ್ಸು ಭಾಳ ಕೆಳಗಿನವರೆಗೂ ಹರ್ಕೊಂಡು ಹೋಗುತ್ತೆ.
ಅದಾದ ನಂತರ ಮುಂದೆ ನಾವು ನೋಡ್ತಾ ಹೋಗೋಣ. ಬಟ್ ಇಲ್ಲಿ ಹೋಗೋದು ಕಷ್ಟ, ಇವಾಗ ಜಾರುತ್ತೇನೋ ಅಂತಕ್ಕಂಥ ಭಯ ಇರುತ್ತೆ. ಈಗ ಹತ್ಕೊಂಡು ಹೋಗ್ಬೇಕಾಗತ್ತೆ. ನೋಡೋಣ, ಅಲ್ಲಿಗೆ ಹೋಗೋಣ, ನಾನು ಪ್ರಯತ್ನ ಪಡ್ತೀನಿ. ನೋಡಿ, ಈ ಫಾಲ್ಸು ಚಿಕ್ಕದಾಗಿ ಹರಿತಾ ಇದೆ. ಈ ರೀತಿಯಾಗಿ ಬಂದು ಆ ರೀತಿಯಾಗಿ ಹೋಗಿ ಮುಂದೆ ಹೀಗೆ ನೋಡಿ ಕಾಣಿಸುತ್ತೆ ನೋಡಿ ಫಾಲ್ಸ್. ಅಲ್ಲಿ ನೋಡಿ ಎಲ್ಲ ಇದು ರಿಯಲ್ ಫಾಲ್ಸು. ಭಾಳಷ್ಟು ಜನ ಅಲ್ಲೇ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಇದು ಅಬ್ಬಿ ಫಾಲ್ಸ್. ಅಬ್ಬಿ ಫಾಲ್ಸ್ ಅಂತ ಚಿಕ್ಕಮಗಳೂರು ಹತ್ರ ಬೇರೆ ಒಂದಿದೆ, ಆದರೆ ಇದು ಅಬ್ಬಿ ಫಾಲ್ಸ್. ಹಾಂ, ಹೋಗೋಣ. ನೋಡಿ, ಅಲ್ಲ ನಮ್ಮ ಸ್ನೇಹಿತರೆಲ್ಲ ಫಾಲ್ಸ್ ನೋಡಿ ಸೌಂದರ್ಯ ನೋಡೋದಕ್ಕೆ ಅವಾಗಿಂದ ಸೌಂದರ್ಯವನ್ನು ಸವಿತಾ ಇದ್ದಾರೆ ನಮ್ಮ ಸ್ನೇಹಿತರು. ಅವಾಗಿಂದ ನಮ್ಮ ಸ್ನೇಹಿತರೆಲ್ಲ ಫಾಲ್ಸ್ ಸೌಂದರ್ಯವನ್ನು ಭಾಳ ಚೆನ್ನಾಗಿ ಸವಿತಾ ಇದ್ದಾರೆ ನಮ್ಮ ಸ್ನೇಹಿತರೆಲ್ಲ. ಅಲ್ಲಿ ಸುಸ್ತಾಗಿ ಫಾಲ್ಸ್ ನೋಡಿ 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 ಹಾಂ, ಏರಿಳಿತದ ಈ ಕಲ್ಲು ತಗ್ಗು ಗುಂಡುಗಳನ್ನು ನೋಡಿ ನೋಡಿ ಬಹಳ ಖುಷಿ ಪಟ್ಟಿದ್ದಾರೆ ನೋಡಿ. ನೀರಿಲ್ದಿದ್ರು ಸೌಂದರ್ಯ ಸವಿತದ ಅಂದರೆ ಲೆಕ್ಕ ಹಾಕ್ರಿ. ಇನ್ನೂ ಸೌಂದರ್ಯ ನೋಡಿ, ಇನ್ನೂ ಸೌಂದರ್ಯ ಸವಿತಾ ಇದ್ದಾರೆ ನಮ್ಮ ಕಲಾವಿದರು ನೋಡಿ. ನೀರು ಇಲ್ದಿದ್ರು ಸೌಂದರ್ಯ, ಸ್ವಲ್ಪ ನೀರಲ್ಲಿ ಇರೋದು, ಸ್ವಲ್ಪ ನೀರಲ್ಲೇ ಸೌಂದರ್ಯ ಸವಿತಾ ನೋಡಿ. ಇದು ನೋಡ್ಕೊಳ್ಳಿ, ಕಣ್ ತುಂಬ್ಕೊಳ್ಳಿ ಬಂಧುಗಳೇ. ಇದು ನಮ್ಮ ಅಬ್ಬಿ ಫಾಲ್ಸ್. ನಮ್ಮ ಗೆಳೆಯರೊಂದಿಗೆ ಬಂದಿದ್ದೇವೆ ಇಂದು ಸಕಲೇಶ್ಪುರ ಇರತಕ್ಕಂಥ ಅಬ್ಬಿ ಫಾಲ್ಸ್ಗೆ. ನೀವು ಒಮ್ಮೆ ಬನ್ನಿ, ಹಾಂ, ನೀವು ಒಮ್ಮೆ ಬನ್ನಿ, ಎಂಜಾಯ್ ಮಾಡಿ. ಮಳೆಗಾಲದಲ್ಲಿ ಬಂದ್ರಂತೂ ಅದ್ಭುತ ನೋಡಿ. ನನ್ನ ಹಿಂಭಾಗದಲ್ಲಿ ಕಾಣಿಸ್ತಿದೆ ನೋಡಿ ಫಾಲ್ಸ್. ಕೆಲವರೆಲ್ಲ ಸ್ನಾನ ಮಾಡ್ತಾರೆ, ಕೆಲವರೆಲ್ಲ ಎಂಜಾಯ್ ಮಾಡ್ತಾರೆ, ಮಕ್ಕಳ ಜೊತೆಗೆ ಎಂಜಾಯ್ ಮಾಡ್ತಾರೆ. ನೀವು ಮಕ್ಕಳ ಜೊತೆಗೆ ಬನ್ನಿ, ಎಂಜಾಯ್ ಮಾಡಿ. ಅಬ್ಬಿ ಫಾಲ್ಸ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. CGV ಪಯಣ ಯಾರಾದರೂ ಈಗಲೇ ನೋಡ್ತಾ ಇದ್ದರೆ ವಿಶೇಷವಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು CGV ಪಯಣ ವೀಕ್ಷಿಸಿದ್ದಕ್ಕೋಸ್ಕರ. ನೋಡಿ, ಸುಸ್ತಾಗಿ ಬಂದಿರತಕ್ಕಂಥ ನಮ್ಮ ಬಂಧುಗಳು ಈಗ ಅಮೂಲ್ ಐಸ್ ಕ್ರೀಮ್ ಸವಿಯಲು ಸಿದ್ಧರಾಗಿದ್ದಾರೆ. ಒಂದೊಂದೇ ಐಸ್ ಕ್ರೀಮ್ ತೊಗೊಳ್ತಾ ಇದ್ದಾರೆ. ಹಾಂ, ಸೌತೆಕಾಯಿನೂ ಚೆನ್ನಾಗಿರೋದು. ಬಟ್ ಯಾಕೋ ಅವರು ಅಮೂಲ್ಗೆ ಬೇಬಿನ ಇಷ್ಟಪಟ್ಟರಿಂದನ ಅಮೂಲ್. ಹಾಂ, ನೋಡಿ, ಇನ್ನೂ ಕೆಲವರೆಲ್ಲ ಸವಿತಾ ಇದ್ದಾರೆ ನೋಡಿ ಫಾಲ್ಸ್. ನಾವು ಇಲ್ಲೇ ಇದೇ ಜಾಗದಲ್ಲಿ ನಿಂತ್ಕೊಂಡು ಯಾರು ಬೀಳ್ತಾಯಿದ್ರು ಈಗ, ಆದರೂ ಹಂಗೆ ಬ್ಯಾಲೆನ್ಸ್ ಮಾಡಿದ್ದಾರೆ. ಈ ರೀತಿಯಾಗಿ ಅಬ್ಬಿ ಫಾಲ್ಸ್ನ ಒಂದು ಸುಂದರ ದೃಶ್ಯಗಳೊಂದಿಗೆ ಈಗ ಅಮೂಲು ಬೇಬಿಯೊಂದಿಗೆ ಅಥವಾ ಅಮೂಲ್ ಐಸ್ ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿ ಚೀಪ್ತಾರೆ MSಗೆ. ಆಹಾ, ನೋಡಿ, ಚೀಪದೇ ಒಂದು ಸ್ಕಿಲ್ಲು. ಕೊಟ್ಟರೆ ನಾವು ಚೀಪ್ತೀವಿ. ಓಕೆ, ಕೊಡಿ, ಒಂದು ಕೊಡಿ, ಇನ್ನೊಂದು ಕೊಡಿ. ಅಮೂಲ್ ಒಂದಿಗೆ ಅಬ್ಬಿ, ಅಮೂಲ್ ಅಬ್ಬಿ ಅಕ್ಕಪಕ್ಕ ನೋಡಿ, ಅಬ್ಬಿ. ವಾವ್, ಅಬ್ಬಿ ಫಾಲ್ಸ್ ಬನ್ನಿ, ನೋಡಿ. ನೀವೆಲ್ಲ ಸ್ನೇಹಿತರಿಗೆ ಇಂಥ ಒಂದು ಪ್ರಕೃತಿ ರಮಣೀಯವಾದ ಸೌಂದರ್ಯವನ್ನು ಸವಿಯೋಣ. ಮಳೆಗಾಲದಲ್ಲಿ ಭಾಳ ಸೂಪರಾಗಿರ್ತಿದ್ದು. ಇಲ್ಲಿಗಂತ ಇಳಿಯೋಕ್ಕೆ ಬಿಡಲ್ಲ, ನಮ್ಮನ್ನು ಅಲ್ಲಿದೆ ಇಳಿಸ್ಬಿಡ್ತಾರೆ. ಈಗ ಬಂದರೆ ಸ್ವಲ್ಪ ಕಲ್ಲು ಗುಂಡು ಇವೆಲ್ಲ, ಇದು ಒಂಥರ ಸೌಂದರ್ಯನೇ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಕಲ್ಲು ಇದೆಲ್ಲ. ಹಾಗಾಗಿ ಬನ್ನಿ, ನಮ್ಮ ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು ನೋಡಿ. ಎಂತಹ ಒಂದು ಫಾಲ್ಸ್ ಇದೆ, ಎಂಥ ಒಂದು ಕಲ್ಲುಗಳ ಫಾರ್ಮೇಷನ್ ಆಗಿದೆ, ಅದೆಲ್ಲ ಫಾಲ್ಸಲ್ಲಿ ಬಿದ್ದು. ಹಾಗಾಗಿ ಮತ್ತೊಮ್ಮೆ ಎಲ್ಲರ ನನ್ನ CGV ಪಯಣದ ಬಂಧುಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ನಮ್ಮ ಕೋಟೆ ಕುಮಾರ್ ಅವರು, ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ ಸಂಸ್ಥಾಪಕರು. ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೊಮ್ಮೆ
ಸಿಹಿ ಜೀವಿಯ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ. ಸಿಹಿ ಜೀವಿಯ ಪಯಣ ಅಂತ. ಓಕೆ.